ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗುತ್ತೆ, ನಾವು ಈ ನೀ ರಿಪ್ಲೇಸ್ಮೆಂಟ್ ಅಂತೆಲ್ಲ ಕೇಳಿದ್ದೀವಿ. ಬಿಫೋರ್ ದ್ಯಾಟ್, ಆ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನು ಏನೆಲ್ಲ ಆಪ್ಷನ್ಸ್ ಇದೆ? ನಿಮ್ಮ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ ಯಾವ ಥರದ್ದೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರಿ? ಈಗ ವಾಟ್ ಎವ್ರಿ ಒನ್ ವಿಲ್ ಡೂ ಇಸ್ ಅರ್ಲಿ ಸ್ಟೇಜಲ್ಲಿ ಪೇನ್ ಗೊತ್ತಾಗಲ್ಲ ಪೇಷಂಟ್ಸ್ಗೆ. ನಡೆಯುವಾಗ ದೇ ವಿಲ್ ನಾಟ್ ಹ್ಯಾವ್ ಪೇನ್. ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ದೇ ವಿಲ್ ಹ್ಯಾವ್ ಡಿಸ್ಕಂಫರ್ಟ್ ಓನ್ಲಿ ಸ್ಟೆಪ್ಸ್ ಹತ್ತುವಾಗ ಇಳಿಯುವಾಗ, ಇಲ್ಲ ಅಂದ್ರೆ ಕೆಳಗೆ ಕೂತ್ಕೊಂಡು ಎದೆಲಕ್ಕೆ ಪ್ರಾಬ್ಲಮ್ ಇರುತ್ತೆ ಸ್ಟಾರ್ಟಿಂಗ್. ಈ ಸ್ಟೇಜ್ ಅಲ್ಲೇ ನೋಡ್ಕೊಂಡು ಅವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಲೈಕ್ ಎಕ್ಸರ್ಸೈಸಸ್ ಆಗಲಿ, ಸ್ವಲ್ಪ ಮಸಲ್ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಂಡು ಲಿಟಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಿದ್ರೆ ದ ಪ್ರೋಗ್ರೆಷನ್ ಆಫ್ ಆಸ್ಟಿಯೋಆರ್ಥ್ರೈಟಿಸ್ ವಿಲ್ ಬಿ ಸ್ಲೋ. ಬೇಗ ಮತ್ತೆ ಲಾಸ್ಟ್ ಸ್ಟೇಜ್ಗೆ ಹೋಗಲ್ಲ. ಅಂಡ್ ದಿಸ್ PRP ಟ್ರೀಟ್ಮೆಂಟ್ ಆರ್ ಆಲ್ ದ ರೀಜನರೇಟಿವ್ ಥೆರಪೀಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಆಕ್ಚುಲಿ ಫೋಕಸಸ್. ದಿಸ್ ಇಸ್ ದ ಕಾರ್ಟಿಲೇಜ್, ಬ್ಲೂ ಕಲರ್. ಯು ಕ್ಯಾನ್ ಅಬ್ಸರ್ವ್ ದ ಸ್ಮಾಲ್ ರೆಡ್ ಪಾರ್ಟ್ ಇದೆ. ಸೊ ಈ ರೆಡ್ ಪಾರ್ಟ್ ಅಲ್ಲಿ ದಿಸ್ ಏರಿಯಾ ಇಸ್ ಡ್ಯಾಮೇಜ್ಡ್. ಈ PRP ಏನ್ ಮಾಡುತ್ತೆ ಅಂದ್ರೆ ದ ಡ್ಯಾಮೇಜ್ಡ್ ಪಾರ್ಟ್ ಅಲ್ಲಿ ಕೊಟ್ಟಿದ್ರೆ ಸ್ಟಾರ್ಟ್ಸ್ ರೀಜನರೇಟಿಂಗ್ ಅಂಡ್ ರಿಪೇರಿಂಗ್ ದಟ್ ಏರಿಯಾ. ಸೊ ಇದು ಒಂದು ಹೀಲಿಂಗ್ ಪ್ರಾಪರ್ಟಿ. ಅಂದರೆ ಗ್ರೋತ್ ಫ್ಯಾಕ್ಟರ್ಸ್ ಅನ್ನೋ ಹೀಲಿಂಗ್ ಪ್ರೋಟೀನ್ಸ್ ಇರುತ್ತೆ ಪ್ಲೇಟ್ಲೆಟ್ಸ್ ಅಲ್ಲಿ, ದಟ್ ಹೆಲ್ಪ್ಸ್ ಟು ಹೀಲ್ ಆರ್ಥ್ರೈಟಿಸ್ ಚೇಂಜಸ್. ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ, ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ, ಆ್ಯಂಡ್ ವಾಟ್ ಎವರ್ ದ ಪೇನ್ ಬಿಕಾಸ್ ಆಫ್ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ಆ್ಯಂಡ್ ಅದು ಇಮಿಡಿಯೇಟ್ ಎಫೆಕ್ಟ್ ಪೇನ್ ರಿಲೀಫ್ ಇರುತ್ತೆ, ಆ್ಯಂಡ್ ಲಾಂಗ್ ಟರ್ಮ್ ಎಫೆಕ್ಟ್ ದ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.